ಗಾಯ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾವು ಬಂದಿರೋ ಟ್ರಿಪ್ ಬಂದ್ಬಿಟ್ಟು ತಿರುವಣ್ಣಾಮಲೈ ಸೀರೀಸ್. ನಾವು ಮೇ 2 ಸ್ಯಾಟರ್ಡೇ ನೈಟು ಸ್ಯಾಟಲೈಟಲ್ಲಿ 7 o'clock ಹತ್ತಿದ್ವಿ. ಎಲ್ಲ ಖಾಲಿನೇ ಇತ್ತು ಬಸ್ಸು, ಅಷ್ಟೊಂದೇನು ರಶ್ ಏನು ಇರಲಿಲ್ಲ. ನಂತರ ಪರ್ ಹೆಡ್ 222 rupees ಚಾರ್ಜಸ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಕರೆಕ್ಟಾಗಿ 2 o'clock ರೀಚ್ ಆಗಿ ಫ್ರೆಶ್ ಅಪ್ ಆಗೋದಕ್ಕೆ 1.5 hour ಹಿಡೀತು. ನಂತರ ಅಲ್ಲಿ ರಾಜಗೋಪುರಂ ಹತ್ರ ಹರಕೆ ಎಲ್ಲ ಇತ್ತಲ್ಲ, ಸೊ ದೀಪ ಹಚ್ಚಿ, ಅದು ತುಂಬ ಗಾಳಿನೇ ಬೀಸ್ತಿತ್ತು. ಅದಕ್ಕೊಂಚೂರು ಸೇಫಾಗಿ ದೀಪ ಹಚ್ಚಿ ನೀವು ಹೋಗೋರು, ತುಂಬ ಗಾಳಿ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಇಲ್ಲಿಂದ ನಿಮಗೆ ಸ್ವಲ್ಪ ಒಂದು 5 minutes ವಾಕ್ ಎಲ್ಲ ಆಗುತ್ತೆ. ಗಿರಿ ಪ್ರದಕ್ಷಿಣೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಒಂದು ಇಂದ್ರಲಿಂಗ, ನಂತರ ஹலோ காய்ஸ், வெல்கம் பேக் டு பிரேக்ஷா vlogs. இங்கே பார்த்தீங்கன்னா லதா இருக்கா இந்த பக்கம் நிஷா அண்ட் தென் ராஜு அண்ணா. சே ஹாய். ஹாய் காய்ஸ், ನಾವು ಕನ್ನಡದವ್ರು ಆ್ಯಕ್ಚುಲಿ. ತಮಿಳ್ தெரியும், ಅಂಡರ್ಸ್ಟ್ಯಾಂಡ್ ಆಗೋ பேச தெரியும், ಪರವಾಗಿಲ್ಲ. ಏನಾದರೂ ತಪ್ಪು ಇರ್ತಾ ಬಂದಿச்சுங்க. ಇಲ್ಲಿ ಬಂದು ಅಗ್ನಿಲಿಂಗಂ, ನೆಕ್ಸ್ಟ್ 2ನೇ ಲಿಂಗ. ಆಮೇಲೆ ಸ್ವಲ್ಪ ದೂರನೇ ನಡ್ಕೊಂಡು, ಅರ್ಲಿ ಮಾರ್ನಿಂಗ್ ಅಲ್ವಾ, ಸೊ ಬೇಗ ಹೆಜ್ಜೆ ಹಾಕಿ ಫ್ರೆಶ್ಶು ಗಾಳಿ ಬೇರೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಿದ್ವಿ. ಕೆಲವೊಂದು ಸಲ ಓಡೆಲ್ಲ ಹೋಗ್ತಿದ್ವಿ. ಇಲ್ಲಿ ನೋಡಿ, ಚಂದ್ರ ನೀಟಾಗಿ ಕಾಣಿಸುತ್ತೆ, ನಮ್ಮ ಜೊತೆನೇ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನೋ ಥರ ಅನಿಸುತ್ತೆ. ಮೂನು ನಮ್ಮ ಜೊತೆನೇ ಇರೋ ಥರ ಫೀಲ್ ಆಗುತ್ತೆ. ನಂತರ ಇಲ್ಲಿ ಗಾಳಿ ಏನು ಫ್ರೆಶ್ ಆಗಿ ಬೀಸ್ತಾ ಇತ್ತು. ಅಲ್ಲಿ ನೋಡಿದ್ರೆ ಎಲ್ಲ ಏಸ್ಥೆಟಿಕ್ ವ್ಯೂ, ಅಷ್ಟು ಕ್ಲೀನಾಗಿ ಕಾಣಿಸ್ತಿತ್ತು. ನೇಚರ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಎಲ್ಲ ಅರ್ಧ ಸ್ವಲ್ಪ ಹಿಮ ಎಲ್ಲ ಮಿಕ್ಸ್ಡ್. ನಂತರ ಮೇ ಬಾರ್ನ್ ಯಾರೆಲ್ಲ ಇದ್ದೀರಾ ಅವರೆಲ್ಲ, ಎಲ್ಲರಿಗೂ ಇಲ್ಲ, ಔಟ್ ಆಫ್ ಮೇನು ಎಲ್ಲರಿಗೂ ಬ್ಲೆಸ್ಸಿಂಗ್ ಸಿಗಲಿ ಹಂಗಂತ ನಾನು ದೇವರಲ್ಲಿ ಕೇಳಿಕೊಂಡೆ. ನಂತರ ಒಂದು ಅಷ್ಟಲಿಂಗದಲ್ಲಿ ಹಾಫ್ ಕಂಪ್ಲೀಟ್ ಮಾಡಿದ್ವಿ. ಸ್ವಲ್ಪನೇ ಮಾತಾಡಿಕೊಂಡು ಒಬ್ರು ಹಿಂದೆ ಒಬ್ಬರು, ಆಮೇಲೆ ಇಬ್ಬರು ಮುಂದೆ ಹೋಗ್ತಿದ್ವಿ, ಇಬ್ಬರು ಹಿಂದೆ ಬರ್ತಿದ್ವಿ. ಆಮೇಲೆ ವೀಡಿಯೋ ಮಾಡ್ಕೊಂಡು, ಏನೋ ಕಾಲು ನೋವು ಏನೂ ಕಾಣಿಸ್ಲಿಲ್ಲ ಈ ಟೈಮ್. ಏನಂದರೆ ಪ್ರಶಾಂತವಾಗಿ ನಡೀತಾ ಇದ್ವಿ. ನಂತರ ಇಲ್ಲಿ ಬಂದ್ಬಿಟ್ಟು ಸಾಯಿಬಾಬಾ ಮೆಡಿಟೇಷನ್ ಮಾಡ್ಬೋದು. ಇಲ್ಲಿ ಮೆಡಿಟೇಷನ್ ಒಂದು 10 minutes ಮಾಡ್ಬೋದು. ಇಲ್ಲಿ ಚೆನ್ನಾಗಿ ಪೀಸ್ಫುಲ್ಲಾಗಿರುತ್ತೆ. ನೋಡಿದ್ರೆ 9 ಗಂಟೆಗೆಲ್ಲ ಅಲ್ಲಿ ಬಿಸಿಲು ಸುಡ್ತಾ ಇರುತ್ತೆ. ಇಲ್ಲಿ ಅಲ್ಲೊಂದು ಫ್ರೀ ಇದು ರುದ್ರಾಕ್ಷಿ ಅದು ಕೊಡ್ತಿರ್ತಾರೆ. ಯಾರಾದರೂ ಬೇಕು ಅಂದವರು ಹೋಗಿ ತಗೊಳ್ಳಿ. ಏನೂ ಇಲ್ಲ, ಅದು ಗಿರಿ ಪ್ರದಕ್ಷಿಣೆ ಮಾಡೋದು ಬೇಕಾದರೆ ಲೆಫ್ಟಲ್ಲೇ ನಿಮಗೆ ಕರ್ದು ಕೊಡ್ತಾರೆ. ಏನಾದರೂ ಗುರು ಪ್ರದಕ್ಷಿಣೆ ಏನಾದರೂ ಹಾಕಬೇಕು ಅಂದರೆ ಹಾಕ್ಬಿಟ್ಟು ಕೂಡ ತೊಗೊಬೋದು. ಬಟ್ ತಿಳ್ಕೊಳ್ಳಿ, ಇದು ರುದ್ರಾಕ್ಷಿ ಹಾಕಬೇಕಾದ್ರೆ ಏನೇನೆಲ್ಲ, ಅದು ಸ್ಪಿರಿಚುವಲ್ ಪವರ್ ಅಲ್ವಾ, ಏನೇನೆಲ್ಲ ಮಾಡಬೇಕು ಮಾಡಬಾರ್ದು ಅಂತ ತಿಳ್ಕೊಂಡು ಅದನ್ನು ಯೂಸ್ ಮಾಡಿ. ನಂತರ ಈಶಾನ್ಯ ಲಿಂಗ ಲಾಸ್ಟು, ಅಲ್ಲಿಗೆ 14 kilometers ಆಫ್ ನಮ್ಮ ಗಿರಿ ಪ್ರದಕ್ಷಿಣ ಸೇಫಾಗಿ ಕೇರಾಗಿ ಸ್ಪಿರಿಚುವಲಾಗಿ ಮುಗಿಸಿದ್ವಿ. ನಂತರ ಡೈರೆಕ್ಟು ದೇವಸ್ಥಾನ ಬಂದ್ವಲ್ಲ, ಅಲ್ಲಿ ಬಂದ್ಬಿಟ್ಟು ಸ್ಪೆಷಲ್ ಎಂಟ್ರಿ ದರ್ಶನ. ಆಲ್ರೆಡಿ ನಡೆದಿರೋದ್ರಿಂದ ಕಾಲು ನೋವು ಬಂತು ಅಂತ 50 rupees ಸ್ಪೆಷಲ್ ಎಂಟ್ರಿ ದರ್ಶನ ಇರುತ್ತೆ. ನಾವು ಡೈರೆಕ್ಟು 1.5 hour ಲೈನಲ್ಲಿ ನಿಂತ್ಕೊಬೇಕಾಗುತ್ತೆ. ಮೂವ್ ಆಗುತ್ತೆ ಬೇಗ, ಅದೇನಿಲ್ಲ. ಈ ಗೋಪುರ ಸ್ಪೆಷಲ್ ಏನಂದರೆ 4 ದಿಕ್ಕಲ್ಲೂ 4 ಗೋಪುರ ಇರುತ್ತೆ. ಒಂದು ಗೋಪುರನ ಕಂಪ್ಲೀಟ್ ಮಾಡೋಕ್ಕೆ 10 minutes ಹಿಡಿಯುತ್ತೆ. ಸೊ ಅಷ್ಟು ದೊಡ್ಡದಾಗಿರುತ್ತೆ. ಈಸ್ಟು ವೆಸ್ಟು ನಾರ್ತು ಸೌತು ಅಂತ. ಶಿವನ ದೇವಸ್ಥಾನ ಅಲ್ಲ, ಬಂದು ಆ ದೇವರೇ ಕರೆದ್ರೆ ಮಾತ್ರ ಸನ್ನಿಧಾನಕ್ಕೆ ನಾವು ಎಂಟರ್ ಆಗೋಕ್ಕೆ ಸಾಧ್ಯ. ಸೊ ಇಲ್ಲಿ ಗರ್ಭಗುಡಿ ಇನ್ನೇನು ಒಳಗೆ ಎಂಟ್ರಿ ಆಗ್ತೀವಲ್ಲ, ಅದು ಸ್ವಲ್ಪನೇ ಕ್ಲಿಪ್ಸ್ ತೆಗ್ದು ಹಾಕಿದ್ದೀನಿ. ಬಟ್ ಫೋಟೋ ಅಲ್ಲ ಅಲ್ಲೋ ಇಲ್ಲ. ಸೊ ನಾನು ನೋಡಿದ ಮಟ್ಟಿಗೆ ಬ್ಯಾಂಗ್ಳೂರು ಪೀಪಲ್ ಒಂದು ಎಲ್ಲೆಲ್ಲೂ ಕರ್ನಾಟಕದಿಂದ ಜಾಸ್ತಿ ಜನ ನೋಡಿದ್ವಿ. ಸೊ ಕರ್ನಾಟಕದಲ್ಲಿರೋ ಥರನೇ ಫೀಲ್ ಆಯಿತು. ಹೋಗ್ಬೇಕಾದ್ರೆ ಟೆಂಪಲ್ ಒಳಗೆ ಇದು ಲೆಫ್ಟಲ್ಲಿ ದೇವರಿರುತ್ತಲ್ಲ, ಫೋನ್ ಇಲ್ಲ, ಅಲೋ ಇಲ್ಲ. ಒಂಥರ ನಿಮಗೆ
ಇದಿರುತ್ತೆ ನೋಡಿ, ಪ್ರಸಾದ ಎಲ್ಲ 10 ರುಪೀಸ್ ಪುಳಿಯೋಗರೆ, ಸಕ್ಕರೆ ಪೊಂಗಲ್ಲು, ವಡೆ ಎಲ್ಲ ಸಮಥಿಂಗ್ ಇರುತ್ತೆ. ಸೊ ತೊಗೊಂಡು ಎಷ್ಟು ಬೇಕೋ ಅಷ್ಟು ತಿನ್ಕೊಬೋದು. ನಂತರ ಇದು ಎಕ್ಸಿಟ್ ವ್ಯೂ ಎಲ್ಲ ಇದೆ ನೋಡಿ. ಎಕ್ಸಿಟ್ ವ್ಯೂ ಬಂದು ಇದೇನೆ. ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಸ್ ಹತ್ತಿ ಕುತ್ಕೊಂಡು ಇನ್ನೇನು ಆಯಾಸ ಆಗಿತ್ತಲ್ಲ, ಅಲ್ಲಿ ಒಂದು ಬೆಟ್ಟ ಇತ್ತು, ಅದನ್ನು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಅದನ್ನು ಯಾರಾದರೂ ನೋಡಿದರೆ ಕಮೆಂಟಲ್ಲಿ ಮಾಡಿ. ನಂತರ ನಾವು 3 ಜನ ಬಂದ್ವಲ್ಲ, ಚೆನ್ನಾಗಿತ್ತು ವೈಬು. ಏನು 4 ಜನನೂ ಚೆನ್ನಾಗಿ ಏನೂ ಅಲ್ಲಿ ಡಿಫಿಕಲ್ಟೀಸ್ ಅಂತ ಏನೂ ಅನಿಸ್ಲಿಲ್ಲ. 4 ಜನನೂ ಕಂಫರ್ಟಬಲಾಗಿ ನಮ್ಮ ಪ್ರಯಾಣನ ಮುಗಿಸಿದ್ದೀವಿ. ಇಲ್ಲಿ ಕೇಳ್ಕೊಳ್ಳೋದಂದರೆ, ಯಾರಿಗಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.